Next question ನೋಡಿ. A die was thrown 9,000 times and a throw of 5 or 6 were obtained 3,240 times on the assumption of random throwing. Do the data indicate an unbiased die at 1% level of cinema? ಇಲ್ಲಿ ಕ್ವಶನ್ ಏನಂದರೆ ಡೈ ಇದೆ, ಅದು ಅನ್ಬಯಾಸ್ಡ್ ಡೈಗೆ ಈ ಡೇಟಾ ಸೂಟ್ ಆಗುತ್ತೋ ಇಲ್ವೋ ಅಂತ ನಾವು ಚೆಕ್ ಮಾಡಬೇಕು. ಈಗ ನೋಡಿ, ಈಗ ಡೈ ಅಂದರೆ ನಿಮಗೆ ನಂಬರ್ಸ್ ಬಂದು 1 2 3 4 5 6 ಬರುತ್ತೆ, ಅರ್ಥ ಆಗ್ತಿದೆಯಾ? ಈಗ ವೆನ್ ಎ ಡೈ ಈಸ್ ಥ್ರೋನ್, ಈಗ 5 ಮತ್ತು 6 ಬರೋಕ್ಕೆ ಇಲ್ಲಿ ಒಂದೊಂದು ಸತಿ 3 or 4 ಅಂತ ಕೇಳ್ತಾರೆ, ಅಥವಾ 1 or 2 ಕೇಳ್ತಾರೆ. ಇಲ್ಲಿ 5 or 6 ಬರೋಕ್ಕೆ, ವೆನ್ ಎ ಡೈ ಈಸ್ ಥ್ರೋನ್ 5 or 6 ಬರೋಕ್ಕೆ ಪ್ರಾಬಿಲಿಟಿ ಒಂದು 2 ಫೇವರಬಲ್, ಅಂದರೆ 5 ಬಂದರೂ ಫೇವರೇಬಲ್ಲು, 6 ಬಂದರೂ ಫೇವರೇಬಲ್, ಅರ್ಥ ಆಗ್ತಿದೆಯಾ? ಅಂದರೆ 2 out of 6. ಈಗ ಎಕ್ಸಾಂಪಲ್ಲು, ನಿಮಗೆ ಒಂದು ಡೈ ಥ್ರೋ ಮಾಡಿದ್ರೆ ಶೀಟ್ ಇದೆ, ನೋಡಿ. ಈಗ ಎಸ್ ಈಸ್ ಈಕ್ವಲ್ ಟು ಡೈ ಥ್ರೋ ಮಾಡಿದಾಗ ಎಸ್ ಬಂದು ಏನಿರುತ್ತೆ, 1 2 3 4 5 6. ಇದು ಸ್ಯಾಂಪಲ್ ಸ್ಪೇಸ್ ಫಾರ್ ಎ ಡೈ. ಸ್ಯಾಂಪಲ್ ಸ್ಪೇಸ್ ಅಂದರೆ ಪಾಸಿಬಲ್ ಔಟ್ಕಮ್ಸ್ ವೆನ್ ಎ ಡೈ ಈಸ್ ಥ್ರೋನ್. ಅಂದರೆ ಡೈ ನೀವು ಬೀಸಾಕಿದಾಗ 1 ಬರ್ಬೋದು, ಅಥವಾ 2 ಬರ್ಬೋದು, ಅಥವಾ 3 ಬರ್ಬೋದು, ಅಥವಾ 4 ಬರ್ಬೋದು, ಅಥವಾ 5 ಬರ್ಬೋದು, ಅಥವಾ 6 ಬರ್ಬೋದು. ಇಲ್ಲಿ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಗೆಟ್ಟಿಂಗ್ 5 or 6 ಅಂದರೆ ಫೇವರೇಬಲ್ ಡಿವೈಡೆಡ್ ಬೈ ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ ಅಲ್ಲೂ, ಅಥವಾ ಪಾಸಿಬಲ್ ಔಟ್ಕಮ್ಸ್, ಟೋಟಲ್ ಔಟ್ಕಮ್ಸ್. ಈಗ ಫೇವರೇಬಲ್ ಎಷ್ಟಿದೆ? 5 ಮತ್ತು 6 ಎರಡಿದೆ. ನಂಬರ್ ಆಫ್ ಫೇವರೇಬಲ್, ಇದು ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್. ಫೇವರೇಬಲ್ ಬಂದು 5. ಇಲ್ಲಿ ಫೇವರೇಬಲ್ 5 ಬಂದರೂ 5 or 6 ಅಂದರೆ ಪ್ರಾಬಿಲಿಟಿ ಆಫ್ ಗೆಟಿಂಗ್ 5 or 6 ಅಂದರೆ 5 ಬಂದರೂ ನಮಗೆ ಫೇವರೇಬಲ್, 6 ಬಂದರೂ ಫೇವರೇಬಲ್. ಅಂದರೆ ನಂಬರ್ ಆಫ್ ಫೇವರೇಬಲ್ ಆರ್ 2, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಒಂದು 6, 2/6. ಇದು ಪಿ. ಅರ್ಥ ಆಗ್ತಿದೆಯಾ? ಫಸ್ಟ್ ಏನು ಮಾಡೋಣ, ಇಲ್ಲಿ ಸಪೋಸ್ ದಟ್ ಡೈ ಈಸ್ unbiased. ಪಿ ಏನು ಬರುತ್ತೆ, 2/6. ದಟ್ ಈಸ್ 2/6 ಅಂದರೆ 1/3. ಇದೇನು ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ 5 or 6 when a die is thrown. When a die is thrown, P ಫೈಂಡ್ ಮಾಡಿದ ತಕ್ಷಣ Q ಮಾಡ್ಕೊಳ್ಳಿ. ವಾಟ್ ಈಸ್ Q? 1 - P. 1 - P ಅಂದರೆ 1 - 1/3. ಇಲ್ಲಿ one minus 1 divided by 3 is 2/3. ಈಗ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್, n into p. ಹಿಯರ್ n ಅಂದರೆ ಟೋಟಲ್ ಥ್ರೋನ್ ಮಾಡಿರೋದು 9,000 ಟೈಮ್ಸ್. ಪಿ ಅಂದರೆ 1/3 ಅಂದರೆ 3,000 ಆಗುತ್ತೆ. 9,000 ಇಂಟು 1/3, 3,000 ಟೈಮ್ಸ್ ಬಂದು ಎಕ್ಸ್ಪೆಕ್ಟೆಡ್ ನಂಬರ್, ಅಂದರೆ 5 or 6 ಬರೋಕ್ಕೆ. ಆದರೆ ಬಂದಿರೋದೇನು 3,240 ಟೈಮ್ಸ್. ಇಲ್ಲಿ ನೋಡಿ, ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್ ಬಂತು, ಇದು ಎಕ್ಸ್ಪೆಕ್ಟೆಡ್ ನಂಬರ್ಸು. ಅಬ್ಸರ್ವ್ಡ್
ನಂಬರ್ ಆಫ್ ಸಕ್ಸಸಸ್ ಬಂದು ಎಕ್ಸ್ ಎಷ್ಟದು 3240 ಟೈಮ್ಸ್. ಈಗ ಡಿಫ್ರೆನ್ಸ್ನ ಫೈಂಡ್ ಮಾಡ್ಕೊಳ್ಳಿ. ದ ಡಿಫ್ರೆನ್ಸ್ ಈಸ್ x minus np. 3240 minus 3000 is 240. ಆಮೇಲೆ ಝೆಡ್ನ ಫೈಂಡ್ ಮಾಡಬೇಕು. ಇದು ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ಸು ಅಂದರೆ 5 or 6. ಈಗ 9000 ಟೈಮ್ಸ್ ಟಾಸ್ ಮಾಡಿದ್ರೆ 3000 ಟೈಮ್ಸ್ ಬರ್ಬೋಬೇಕಿತ್ತು. ಅದು ಅಬ್ಸರ್ವ್ ನಂಬರ್ ಆಫ್ ಸಕ್ಸಸ್ ಬಂತು ಎಷ್ಟು ಬಂದಿದೆ ಅಬ್ಸರ್ವ್ ಮಾಡಿದರೆ 3240. ಈಗೇನು ಮಾಡಬೇಕು? ಝೆಡ್ ಈಸ್ ಈಕ್ವಲ್ ಟು x minus np by root of npq. ಇದು ಫಾರ್ಮುಲಾ ಝೆಡ್ಗೆ. x minus np ಡಿಫ್ರೆನ್ಸ್ ಬಂದು 240. ರೂಟ್ ಆಫ್ npq ಬಂದು n ಅಂದರೆ 9000, p ಬಂದು 1/3, q ಬಂದು 2/3. ಇನ್ನು ಕ್ಯಾಲ್ಸಿಲ್ ಮಾಡಿದ್ರೆ ನೀವು 240 divided by root of 9000 into 1/3 into 1/3. ಸಾರಿ 1/3 ಅಲ್ಲ, ಕ್ಯೂ ಬಂದೆಷ್ಟು 2/3, ಕ್ಯೂ ಬಂದು 2/3, ಸಾರಿ 5.366 ಅಂದರೆ ಝೆಡ್ ಈಸ್ ಈಕ್ವಲ್ ಟು 5.37 ಅಂದ್ಕೊಳ್ಳಿ. ಈಗ ಅವರು ಏನು ಚೆಕ್ ಮಾಡಿ 1% ಲೆವೆಲಲ್ಲಿ ಚೆಕ್ ಮಾಡಿ ಅಂತ ಕೇಳಿದ್ದಾರೆ. ಈಗ ನೋಡಿ 1% ಆಫ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬಂದು 2.58, 5%ಗೆ 1.96 ತೋರಿಸ್ತೀನಿ ನೋಡಿ. ನೋಡಿ 1%ಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ 2.5. ನೀವು ಈಗ 4 ಇಟ್ಕೋಬೇಕು. 1.96, 2.58. ಇಲ್ಲಿ ದ ಝೆಡ್ ವ್ಯಾಲ್ಯೂ obtained is greater than the 2.58, sorry 2.58. ಏನು ಮಾಡಬೇಕು? ಈಗ ಒಂದು ಸೆಂಟೆನ್ಸ್ ಬರ್ಕೊಡಿ, ಲಾಸ್ಟ್ ಟೈಮ್ ಬರೋದ್ರಲ್ಲ ಆ ಥರ. ಆ್ಯಸ್ ಸೆಟ್ ವ್ಯಾಲ್ಯೂ ಏನು ಬಂದಿದೆ ಅದು ಗ್ರೇಟರ್ ದ್ಯಾನ್ 2.58, the hypothesis is rejected at 1% level of significance. ಇದು ಬರೆದಾದ್ಮೇಲೆ thus we conclude that the die is not unbiased. The die is not unbiased. ಅಂದರೆ biased ಅಂತ. ಬಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಬರ್ಕೊಡಿ, ಅಷ್ಟೇ ಆನ್ಸರ್. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. A die was thrown 9000 times and a throw of 5 or 6 was obtained 3240 times on the assumption of random throwing. Do the data indicate an unbiased die at 1% level of significance? ಈಗ ನಾವೇನು ಮಾಡಬೇಕು? ಸಪೋಸ್ ದ ಡೈ ಈಸ್ ಅನ್ಬಯಾಸ್ ಅಂತ ತಗೊಂಡು ಪಿ ಒಂದು ಫಾರ್ 1 ಟಾಸ್ಗೆ 1/3 ಬರಬೇಕು. ಬೇಕಾಗಿರೋದು
9000 ಟೈಮ್ಸ್ಗೆ, ಅದಕ್ಕೆ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ ಅಂತ ಬರ್ಕೊಂಡು 9000 ಇಂಟು 1/3 ಎನ್ ಇಂಟು ಪಿ ಮಾಡ್ಕೋಬೇಕು. 3000 ಇದು ಅಬ್ಸರ್ವ್ಡ್ ನಂಬರ್ ಅಂದರೆ ಇಲ್ಲೇ ಕೊಟ್ಟಿರ್ತಾರೆ ಅವರು. 3240 ಟೈಮ್ಸ್. ಕ್ಯೂನ ಫೈನ್ ಮಾಡಿ ಇಟ್ಕೊಳ್ಳಿ, ಮುಂದೆ ಹೆಲ್ಪ್ ಆಗುತ್ತೆ. 1 ಮೈನಸ್ ಪಿ, 1 ಮೈನಸ್ 1/3 ಇಸ್ 2/3. ಡಿಫ್ರೆನ್ಸ್ ಮಾಡ್ಕೊಳ್ಳಿ. z ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎನ್ ಪಿ ಬೈ ರೂಟ್ ಆಫ್ ಎನ್ ಪಿ ಕ್ಯೂ. ಇದು 240 ಡಿಫರೆನ್ಸು. 9000 ಇಂಟು ಪಿ ಈಸ್ 1/3, ಕ್ಯೂ ಈಸ್ 2/3. ಆನ್ಸರ್ ಈಸ್ 5.37 ಬಂದಿದೆ, ವಿಚ್ ಈಸ್ ಗ್ರೇಟರ್ ದ್ಯಾನ್ 2.58. ಈ z ವ್ಯಾಲ್ಯೂ ಬಂದು 2.58ಗಿಂತ ಜಾಸ್ತಿ ಇರೋದರಿಂದ ಹೈಪಾಥಿಸಸ್ ರಿಜೆಕ್ಟೆಡ್ ಅಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಹೇಳಿ. ಥಸ್ ವಿ ಕನ್ಕ್ಲೂಡ್ ದಟ್ ಡೈ ಈಸ್ ನಾಟ್ ಅನ್ಬ್ಯಾಸ್ ಅಟ್ 1% ಲೆವೆಲ್ ಆಫ್ significance. Thank you. Please like, share and subscribe.